ಹೈಕಮಾಂಡ್ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೈನಾ ಹಿರಿಯ ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ಫುಲ್ ಟೆನ್ಷನ್ ಆಗಿದೆ. ಅತ್ತ ಸಿಎಂ ಕುರ್ಚಿ ಕಾಳಗ, ಇತ್ತ ಕ್ಯಾಬಿನೆಟ್ ರಿಶ್ಫಲ್ಗೆ ಈಗ ಕೈ. ಮೇ 4ಕ್ಕೆ 3 ವರ್ಷ ಪೂರ್ಣಗೊಳ್ಳುತ್ತೆ. ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳಿಂದ ಶ್ರಮಿಸಿದ್ದೇವೆ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಹಿರಿಯ ಶಾಸಕರು. ಬಸವರಾಜ ರಾಯರೆಡ್ಡಿ ಹಾಗೆ ರಿಜ್ವಾನ್ ಅರ್ಷದ್, ಹಂಪನಗೌಡ, ಸಲೀಂ ಅಹಮದ್ ಅವರು ದೆಹಲಿಯಲ್ಲಿಯೇ ಠಿಕಾಣಿಯನ್ನ ಹೂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಹಠವನ್ನ ಇಟ್ಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೈನಾ ಹಿರಿಯ ಶಾಸಕರು. ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಅತ್ತ ಸಿಎಂ ಕುರ್ಚಿ ಕಾಳಗ, ಇತ್ತ ಕ್ಯಾಬಿನೆಟ್ ರೀಶಫಲ್ಗೆ ಕೈ. ಹಿರಿಯ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ಮೇ 4ರಂದು ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳುತ್ತೆ. ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳಿಂದ ನಾವು ಕೂಡ ಶ್ರಮಿಸಿದ್ದೇವೆ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹಿರಿಯ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ಬಸವರಾಜ ರಾಯರೆಡ್ಡಿ ಹಾಗೆ ರಿಜ್ವಾನ್ ಅರ್ಷದ್, ಹಂಪನಗೌಡ ಜೊತೆಗೆ ಸಲೀಂ ಅಹಮದ್ ಅವರು ದೆಹಲಿಯಲ್ಲಿಯೇ ಬೀಡನ್ನ ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಮುಂದೆ ತಮ್ಮ ಹಠವನ್ನ ತೋಡಿಕೊಂಡಿದ್ದಾರೆ. ನಮಗೂ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಹಿರಿಯ ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಫುಲ್ ಟೆನ್ಷನ್ ಶುರುವಾಗ್ತಾ ಇದೆ. ಅತ್ತ ಸಿಎಂ ಕುರ್ಚಿ ಕಾಳಗ ಆಗ್ತಾ ಇದ್ರೆ, ಇತ್ತ ಕ್ಯಾಬಿನೆಟ್ ರೀಶಫಲ್ಗೆ ಕೈ. ಹಿರಿಯ ಶಾಸಕರಿಂದ ಈಗ ಪಟ್ಟನ್ನ ಹಿಡಿದಿರುವಂಥದ್ದು. ಮೇ 4ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳಿಂದ ನಾವು ಕೂಡ ಶ್ರಮ ವಹಿಸಿದ್ದೇವೆ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹಿರಿಯ ಶಾಸಕರು ಕೇಳ್ಕೊಳ್ತಾ ಇರುವಂಥದ್ದು. ಬಸವರಾಜ ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಹಂಪನಗೌಡ ಜೊತೆಗೆ ಸಲೀಂ ಅಹಮದ್ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಖರ್ಗೆಯ ಮುಂದೆ ತಮ್ಮ ಒಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೈನಾ ಹಿರಿಯ ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ಇದೀಗ ಫುಲ್ ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ಆಗ್ತಾ ಇದ್ರೆ, ಇತ್ತ ಕ್ಯಾಬಿನೆಟ್ನ ರೀಶಫಲ್ ಆಗುತ್ತಾ? ಕ್ಯಾಬಿನೆಟ್ ರೀಶಫಲ್ಗೆ ಹಿರಿಯ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ಮೇ 4ಕ್ಕೆ ಸರ್ಕಾರ ಬಂದು 3 ವರ್ಷಗಳು ಪೂರ್ಣವಹಿಸುತ್ತೆ. ನಾವು ಕೂಡ ಶ್ರಮ ಹಾಕಿದ್ದೇವೆ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹಿರಿಯ ನಾಯಕರು ಈಗ ಕೇಳಿಕೊಳ್ತಾ ಇರುವಂಥದ್ದು ಹೈಕಮಾಂಡ್ ಬಳಿ. ದೆಹಲಿಯಲ್ಲಿಯೇ ಕೂಡ ಈಗ ಹಿರಿಯ ನಾಯಕರು ಕೂಡ ಬೀಡು ಬಿಟ್ಟಿರುವಂಥದ್ದು. ಇದರಿಂದಾಗಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ.